ನಗರದ ಶ್ರೀ ಅಯ್ಯಪ್ಪ ಸ್ವಾಮಿಯ 53ನೇ ವರ್ಷದ ದೀಪೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಆಂಜಿನಪ್ಪ ಪುಟ್ಟು ಭಾಗಿಯಾಗಿದ್ರು. ನಗರದ ಅಶೋಕ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ 53ನೇ ವರ್ಷದ ದೀಪೋತ್ಸವ ಪಲ್ಲಕ್ಕಿ ಉತ್ಸವದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನತೆಗೆ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಅವರು ಪ್ರಾರ್ಥಿಸಲಾಯಿತು. ಅಯ್ಯಪ್ಪ ಸ್ವಾಮಿ 53ನೇ ವಾರ್ಷಿಕೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದು, ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ರಸ್ತೆಯಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ 53ನೇ ವರ್ಷದ ದೀಪಾರಾಧನೆ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿನ ಭಕ್ತವೃಂದ ಮತ್ತು ಹಿರಿಯರು ನಮ್ಮ ಜೈಪಾಲಣ್ಣ ಮತ್ತು ಅವರ ತಂಡ ಗುರುಸ್ವಾಮಿಗಳೆಲ್ಲ ಸೇರಿ ದೇವರ ದೇವಸ್ಥಾನನ ಅಲಂಕಾರ ಮಾಡಿಸಿ ಪುಷ್ಪ ಅಲಂಕಾರ ಮಾಡಿ ಎಲ್ಲ ಭಕ್ತಾದಿಗಳು ಸಹ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದು ಮತ್ತು ದೀಪನ ಬೆಳಗಿ ನಮ್ಮ ಇಷ್ಟಾರ್ಥಗಳು ಈಡೇರಿಸೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡೋಂಥದ್ದು ಪ್ರತಿ ವರ್ಷವೂ ನಡೀತದೆ. ಅದರ ಭಾಗವಾಗಿ ಇವತ್ತಿನ ದಿನವೂ ಸಹ ನಡೀತಾ ಇರೋಂಥದ್ದು ಸಂತೋಷದ ವಿಚಾರ. ನಮಗೂ ಸಹ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಹೆಚ್ಚಿನದಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತ ಮಂಡಳಿ ಏನಿದೆ ಕುರಿತಾ ಇರೋಂಥದ್ದು ಇವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟೆ ಭಗವಂತ ಇದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಎಲ್ಲರಿಗೂ ಶುಭ ಹಾರೈಸ್ತೀವಿ. ಇದೇ ಸಂದರ್ಭದಲ್ಲಿ ಗುರುಸ್ವಾಮಿ ಬಸವರಾಜ್, ರೋಹಿತ್ ಸ್ವಾಮಿ, ಜಯಪಾಲ್ ರೆಡ್ಡಿ, ಅರ್ಜುನ್ ಶ್ರೀನಿವಾಸ್, ಅರುಣ್ ಸ್ವಾಮಿ, ವರುಣ್, ಕಿರಣ್, ಮುನಿಯಪ್ಪ, ನಾರಾಯಣಸ್ವಾಮಿ, ದೇವರಾಜ್, ವೆಂಕಟೇಶ್, ಶ್ರೀರಾಮ್, ಸುಬ್ಬಣ್ಣ, ಕೇಶವಮೂರ್ತಿ, ಬೂದಾಳ, ವರದರಾಜ್, ಮುನಿಯಪ್ಪ, ಮದನ್ ಸೇರಿದಂತೆ ಇನ್ನೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು.